ಹಲೋ ನಮಸ್ಕಾರ. ಬಾಲು ಸ್ಮೈಲ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ತಮ್ಮನ್ನು ಸ್ವಾಗತಿಸ್ತಾ ಇದ್ದೀವಿ. ಬಹಳಷ್ಟು ವ್ಯಕ್ತಿಗಳನ್ನ ಈಗಾಗಲೇ ನಮ್ಮ ಚಾನಲ್ ವತಿಯಿಂದ ಸಂದರ್ಶನ ಮಾಡಿದ್ವಿ. ಹಲವಾರು ವಿಚಾರಗಳು, ಹಲವಾರು ಗಣ್ಯರು ತಮ್ಮ ಅನುಭವಗಳನ್ನ ನಮ್ಮ ಈ ಚಾನಲ್ನಲ್ಲಿ ಹಂಚಿಕೊಂಡಿದ್ದಾರೆ. ಈಗ ಅಂತಹದೇ ಒಂದು ಹೊಸ ವಿಭಾಗದ ಎಡೆಗೆ ನಾವು ಹೋಗ್ತಾ ಇದ್ದೀವಿ. ಏನಪ್ಪ ಅಂತ ಹೇಳಿದ್ರೆ, ಸರ್ಕಾರಿ ಹುದ್ದೆಯಲ್ಲಿದ್ದು ಹಲವಾರು ಸಾಧನೆಗಳನ್ನ ಮಾಡಿ ತಮ್ಮದೇ ಆದಂಥ ಛಾಪನ ಇಲಾಖೆಗಳಲ್ಲಿ ಮೂಡಿಸಿರುವಂಥ ಕೆಲವು ಮಹನೀಯರನ್ನ ಭೇಟಿಯಾಗುವಂಥ ಒಂದು ಹಂತಕ್ಕೆ ನಾವು ತೆರಳುತ್ತಾ ಇದ್ದೀವಿ. ಈ ಮಾಲಿಕೆಯಲ್ಲಿ ನಮ್ಮ ಕಣ್ಣಿಗೆ ಬಿದ್ದವರು ಶ್ರೀಯುತ ಜಯಪ್ರಕಾಶ್ ಅವರು. ಹಲವಾರು ಊರುಗಳಲ್ಲಿ ಸರ್ಕಾರವನ್ನು ಪ್ರತಿನಿಧಿಸಿ ಮುಜರಾಯಿ ಇಲಾಖೆಗೆ ಕೀರ್ತಿಯನ್ನು ತಂದಂಥ ಒಬ್ಬ ಮಹನೀಯರು. ಅತ್ಯಂತ ಪ್ರಾಮಾಣಿಕ ಅಂತ ಹೇಳಿ ಜನಸಾಮಾನ್ಯರಲ್ಲಿ ಗುರುತಿಸಿಕೊಂಡ ಮಹನೀಯರು. ಜನರು ಇವತ್ತು ಸಹಿತ ಇವ್ರನ್ನ ಬಹಳ ಇಷ್ಟಪಡ್ತಾರೆ. ಸೇವೆ ನಿರ್ವಹಿಸಿದಂಥ ಹಲವಾರು ಕಡೆ ಇವತ್ತು ಸಹಿತ ಇವರ ಸೇವೆನ ಸಾರ್ವಜನಿಕರು ನೆನ್ಕೊಳ್ತಾ ಇದ್ದಾರೆ. ಹಾಗೆ ಇಲಾಖೆಯ ಹಲವಾರು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ. ಏಕೆಂದರೆ ನಮ್ಮಲ್ಲಿ ಮುಜರಾಯಿ ದೇವಸ್ಥಾನಗಳ ಬಗ್ಗೆ ಹಲವಾರು ಪ್ರಶ್ನೆಗಳಿವೆ. ದೇವಸ್ಥಾನದ ಹುಂಡಿಗೆ ಬಂದಂಥ ಹಣ ಎಲ್ಲೋ ಪೋಲಾಗ್ಬಿಡ್ತಾ ಇದೆ, ದೇವಸ್ಥಾನದ ಆದಾಯ ಸರಿಯಾಗಿ ನಿರ್ವಹಣೆ ಆಗ್ತಿಲ್ಲ, ಜೊತೆಗೆ ಮುಜರಾಯಿ ದೇವಸ್ಥಾನಗಳಲ್ಲಿ ಎಷ್ಟು ವಿಧ ಇದೆ, ಯಾವ ರೀತಿ ಪೂಜೆ ಆಗುತ್ತೆ, ಇಂತಹದೆಲ್ಲ ಮಾಹಿತಿಗಳನ್ನ ಸಾರ್ವಜನಿಕರು ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಏಕೆಂದರೆ ನಾವುಗಳು ಎಲ್ಲೋ ಕೂತ್ಕೊಂಡು ಏನೋ ವಿಚಾರನೇ ಗೊತ್ತಿಲ್ಲದೆ ಮಾತಾಡೋದು ಗೊತ್ತಿದೆ ಅಲ್ವಾ. ಹಾಗಾಗಿ ಇಲ್ಲಿ ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಇಲಾಖೆಯ ಪ್ರತಿನಿಧಿಸ್ತಾ ಇಂತಹ ಎದುರುತೊಡರುಗಳನ್ನ ಎದುರಿಸ್ಕೊಳ್ತಾ ಹಲವಾರು ಸಾಧನೆಗಳನ್ನ ಮಾಡಿದಂಥ ಶ್ರೀ ಜಯಪ್ರಕಾಶ್ ಅವ್ರನ್ನ ಸಂದರ್ಶನ ಮಾಡೋಣ ಬನ್ನಿ. ಹಲವಾರು ಕೌತುಕದ ವಿಚಾರಗಳು ತೆರ್ಕೊಳ್ತಾ ಹೋಗುತ್ತೆ. ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸೋಣ. ಮೊದಲನೇ ಸಂಚಿಕೆಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ ಅಲ್ಲಿಗೆ. ಆತ್ಮೀಯರೇ ನಮಸ್ಕಾರ. ಬಾಲು ಸ್ಮೈಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ವಿ. ನಿಮಗೆಲ್ಲ ಗೊತ್ತಿದೆ, ಬಹಳಷ್ಟು ಮಹನೀಯರುಗಳನ್ನ ಈ ಚಾನಲ್ ವತಿಯಿಂದ ನಾವು ಆಹ್ವಾನಿಸಿ ಅವ್ರ ಜೊತೆ ಹಲವಾರು ವಿಚಾರಗಳನ್ನ ಮಾತಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಇವತ್ತೂ ಸಹಿತ ನಮ್ಮ ಜೊತೆ ಒಬ್ಬರು ಅದ್ಭುತವಾದಂಥ ವಿಚಾರ ತಿಳಿದಂಥ ಮಹನೀಯರಿದ್ದಾರೆ. ಅವ್ರ ಹಿನ್ನೆಲೆ ಹೇಳ್ತಾ ಹೋದರೆ ಅಗಾಧವಾದದ್ದು. ಸರ್ಕಾರಿ ಸಂಸ್ಥೆಗಳಿಗೆ ಹೆಸರಿದ ತಕ್ಷಣ ಸರ್ಕಾರಿ ನೌಕರ ಅಂದ ತಕ್ಷಣವೇ ಅಥವಾ ಸರ್ಕಾರಿ ಅಧಿಕಾರಿ ಅಂದ ತಕ್ಷಣವೇ ನಮ್ಮೆಲ್ಲರ ಕಲ್ಪನೆ ಬರೋದು ನಮ್ಮದೇ ಆದ ರೀತಿಯಲ್ಲಿ ಸರಿ ಕೆಲಸ ಮಾಡೋಲ್ಲ, ಅಥವಾ ಸಂಬಳ ಸುಮ್ಮನೆ ತೊಗೊಂಡು ಕೆಲಸ ಮಾಡ್ತಾರೆ, ಏನೂ ಇದು ಮಾಡೋಲ್ಲ, ಈ ಥರದ್ದೆಲ್ಲ ಆಪಾದನೆಗಳನ್ನ ಹೊತ್ಕೊಳ್ಳುವಂಥ ಸರ್ಕಾರಿ ಸಿಬ್ಬಂದಿಗಳು. ಅದ್ರ ಮಧ್ಯೆ ಕಣ್ಣಿಗೆ ಕಾಣಿಸ್ತಿರುವಂಥ ಹಲವಾರು ಜನ ಅಧಿಕಾರಿಗಳು, ಸಿಬ್ಬಂದಿ ಎಲ್ಲ ಇಲಾಖೆನಲ್ಲೂ ಇದ್ದಾರೆ. ಅವ್ರನ್ನ ಹುಡುಕುವಂಥ ಕಣ್ಣುಗಳು ನಮ್ಮೆಲ್ಲರದಾಗಬೇಕು. ಅಂತಹ ಅಪರೂಪದ ಒಬ್ಬ ಅಧಿಕಾರಿನ ಅವರು ನಿವೃತ್ತರಾಗಿದ್ದಾರೆ. ಅವ್ರನ್ನ ಈಗ ಸಂದರ್ಶನ ಮಾಡ್ತಿದ್ವಿ ಅನ್ನೋದೇ ನಮ್ಮ ಚಾನಲ್ಗೆ ಹೆಮ್ಮೆ. ಬಹಳಷ್ಟು ವಿಚಾರಗಳಿದೆ. ಅವರ ವಿಷಯಾರ್ಹತೆ, ಮುಜರಾಯಿಗೆ ಸಂಬಂಧಪಟ್ಟಂಥ ಎನ್ಸೈಕ್ಲೋಪೀಡಿಯಾ ಅಂದರೆ ತಪ್ಪಾಗಲಾರದು. ಅಂಥ ಮಹನೀಯರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಆತ್ಮೀಯವಾಗಿ ನಾವು ನಮ್ಮ ಚಾನಲ್ಗೆ ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಸರ್. ಜಯಪ್ರಕಾಶ್ ಸರ್. ಸರ್, ಈಗ ಜಯಪ್ರಕಾಶ್ ಸರ್ ಹೇಳಬೇಕಂತಂದರೆ ಬಹಳಷ್ಟು ವಿಚಾರಗಳಿದೆ. ಅವ್ರ ಬಾಯಿನಿಂದ ನಾವು ಮಾತಾಡೋಕ್ಕಿಂತ ಅವ್ರ ಬಾಯಿನಲ್ಲೇ ಕೇಳಬೇಕು ಅನ್ನೋ ಒಂದು ಆಸೆ ಇದೆ. ನಿಮ್ಮ ಹಿನ್ನೆಲೆನ ಸ್ವಲ್ಪ ಹೇಳ್ತಾ ಹೋದರೆ, ಬಾಲ್ಯದ ಹಿನ್ನೆಲೆ. ಆಗನ ಮೈಸೂರು ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕು, ಗುಂಡ್ಲುಪೇಟೆಯಲ್ಲಿ ನಾನು ಜನನವಾಯಿತು. ಅಲ್ಲಿ ನಂದು PUC ಪದವಿ ಪೂರ್ವ ಕಾಲೇಜ್ವರೆಗೂ ಅಲ್ಲೇ ನನ್ನ ವ್ಯಾಸಂಗ ಆಯಿತು. ಆನಂತರ ಹಾಸನದಲ್ಲಿ ನಮ್ಮ ಅಣ್ಣನವರಿದ್ದರಿಂದ ಹಾಸನದಲ್ಲಿ 2 ವರ್ಷ ನಾನು ಡಿಗ್ರಿ ಪದವಿ ಮುಗಿಸಿ 3ನೇ
ವರ್ಷದ ಪದವಿಯನ್ನು ಮೈಸೂರು ಮಹಾರಾಜ ಕಾಲೇಜಿಗೆ ಮುಗಿಸಿ ಆ ನಂತರ ನನಗೆ ಈ ಡಿಪಾರ್ಟ್ಮೆಂಟ್ ಕೆಲಸ ಸಿಕ್ಕಿದ್ರಿಂದ, ಇಲಾಖೆ ಕೆಲಸ ಸಿಕ್ಕಿದ್ರಿಂದ ನಾನು ಮತ್ತೆ ಕೆಲಸಕ್ಕೆ ಸೇರಿಕೊಂಡೆ. ಕೆಲಸಕ್ಕೆ ಸೇರಿಕೊಂಡ ನಂತರ ನಿರಂತರವಾಗಿ 34 ವರ್ಷದ ಸರ್ವಿಸನ್ನು ನಾನು ಮುಗಿಸಿ ಇದೀಗ 6 ವರ್ಷದಿಂದ ನಾನು ನಿವೃತ್ತನಾಗಿದ್ದೇನೆ. ವಿದ್ಯಾಭ್ಯಾಸ ಆದ ನಂತರ ಇಲಾಖೆ ನೀವು KPSC ಮೂಲಕ ಸೇರಿದ್ರಿ. ಹೌದು. ಇದೇ ಇಲಾಖೆ ಬೇಕು ಅಂತ ಹೇಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ? ನಾವು ಸೆಲೆಕ್ಟ್ ಮಾಡೋದಲ್ಲ, ಸರ್ಕಾರನೇ ಸೆಲೆಕ್ಟ್ ಮಾಡಿ ಕೊಡ್ತು ಅಷ್ಟೇ. KPSC ಸೆಲೆಕ್ಟ್ ಮಾಡಿ. ಓಕೆ ಓಕೆ. ನೀವು ಸೇರಿದ್ದು ಯಾವಾಗ ಸರ್? 1985, 18/10/1985. ಮೊದಲನೇ ಕೆಲಸ ತಲಕಾಡು ಶ್ರೀ ವೈದ್ಯನಾಥೇಶ್ವರ ಸಮೂಹ ಸಂಸ್ಥೆಗಳು ಉಂಟು, ಒಟ್ಟು 13 ಸಂಸ್ಥೆಗಳು. ಅಲ್ಲಿಗೆ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಹಾಕಿದ್ರು. ಅಲ್ಲಿ ಸುಮಾರು 12 ವರ್ಷಗಳ ಕಾಲ ನಾನು ದೀರ್ಘವಾಗಿ ಕೆಲಸ ಮಾಡಿದೆ. ಪ್ರತಿ ವರ್ಷ ಮುಡುಕ್ತರ ಜಾತ್ರೆ ಬರುತ್ತೆ. ಅದು ಚುಂಚನಕಟ್ಟೆ ಜಾತ್ರೆಗೆ ಸಮಾನವಾದಂತಹ ಒಂದು ಜಾತ್ರೆ. ಆ ಜಾತ್ರೆಯನ್ನು ನಾನು ಸುಮಾರು 12 ಜಾತ್ರೆಯನ್ನು ನಿರ್ವಹಿಸಿದ್ದೀನಿ. ಮತ್ತು ತಲಕಾಡಲ್ಲಿ ಅಪರೂಪಕ್ಕೆ ಬರುವಂತಹ ಪಂಚಲಿಂಗ ದರ್ಶನ ಇದೆ. ಅದನ್ನು 2 ಪಂಚಲಿಂಗ ದರ್ಶನ ಸಮಯದಲ್ಲಿ ನಾನು ಅಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ. ಒಂದು ಮಹಾಮಾಘ ಅಂತ ಬರುತ್ತೆ, ಎಲ್ಲ ಒಂದು ದೇವರುಗಳ ಸಮ್ಮೇಳನ ಅಂತ ಅನ್ಬೋದು. ಅದನ್ನು ಒಂದು 12 ವರ್ಷಕ್ಕೆ ಒಂದೇ ಸಾರಿ ಬರೋದು. ಅದನ್ನು ಮಹಾಮಾಘ ಅಂತ ಒಂದು ಮಾಡಿ 2 ಪಂಚಲಿಂಗ ದರ್ಶನ ಸಮಯದಲ್ಲಿ ಕೂಡ ನಾನು ಅಲ್ಲಿದ್ದೆ. ನಿಮಗೆ ಮತ್ತು ತಲಕಾಡಿಗೆ ವಿಶೇಷವಾದಂಥ ಅನುಬಂಧ, ಅಲ್ಲಿ ಜನಗಳು ಇವತ್ತಿಗೂ ಸಹಿತ ಜಯಪ್ರಕಾಶ್ ಸರ್ ನೆನೆಸ್ಕೊಳ್ತಾ ಇರ್ತಾರೆ. ಈ ಬಗ್ಗೆ ನಿಮ್ಮ ಅನುಭವಗಳನ್ನ ಬಿಚ್ಚಿಟ್ರೆ? ಅಲ್ಲಿ 1985ರಿಂದ ನಾನು ಅಲ್ಲಿ ತಲಕಾಡಿನಲ್ಲಿ ನಾನು ಅಪರಿಚಿತನಾಗಿ ಅಲ್ಲಿಗೆ ಹೋದೆ. ತಲಕಾಡು ಪೂರ್ತಿ ನನಗೆ ಅಪರಿಚಿತ. ಸ್ವಲ್ಪ ಹೆದರಿಕೆಯಿಂದನೇ ನಾನು ಹೋದೆ, ಹೇಗೋ ಏನೋ ಎತ್ತ ಅಂತ ಹೋದೆ. ಆದರೆ ಅಲ್ಲಿ ಜನಗಳು ನನ್ನ ಬಹಳ ಸ್ನೇಹಮಯವಾಗಿ ಅತ್ಯಂತ ಉತ್ತಮವಾದ ಸಂಬಂಧವನ್ನು ನಮ್ಮ ಜೊತೆ ಹೊಂದಿ ನನ್ನ ಜೊತೆ ತುಂಬ ಆತ್ಮೀಯರಾಗಿ ಹಳೆಯ ತಲಕಾಡು ಪೂರ್ತಿ ಆತ್ಮೀಯವಾಗಿ ನಿಂತ್ಕೊಳ್ತು. ನಾನು ದೇವಸ್ಥಾನಗಳ ಭಾಳಷ್ಟು ಕೆಲಸ ತುಂಬ ಸಾಹಸಮಯ ಚಾಲೆಂಜಿಂಗ್ ಒಂದಾಗಿತ್ತು. ಅದಕ್ಕೆಲ್ಲ ಸಹಕಾರ ಕೊಟ್ಟಿದ್ದೇ ತಲಕಾಡು ಪುರಜನಗಳು. ಅದೆಂಥ ತಲಕಾಡು ಪಂಚಲಿಂಗ ದರ್ಶನವೇ ಆಗಲಿ ಅಥವಾ ಮುಡುಕ್ತಾರೆ ಜಾತ್ರೆಗಳ ಸಮಯದಲ್ಲಿ ಕೂಡ ಬಹಳಷ್ಟು ಅವರ ಒಂದು ಸಹಕಾರ, ಅವರ ಒಂದು ನೆರವು ಭಾಳಷ್ಟು, ಅದನ್ನು ನಾನು ಯಾವಾಗ ನೆನ್ಕೊಳ್ಳೇಬೇಕಾಗ್ತದೆ. ಈಗಲೂ ಕೂಡ ತಲಕಾಡಿಗೂ ನನಗೂ ಅವಿನಾಭಾವ ಸಂಬಂಧ ಇದೆ. ಈಗಲೂ ಕೂಡ ಆಗಾಗ್ಗೆ ನಾನು ತಲಕಾಡಿಗೆ ಹೋಗ್ತಾ ಇರ್ತೀನಿ. ಈಗಲೂ ಕೂಡ ಅಲ್ಲಿ ನನಗೆ ಪರಿಚಿತರಾಗಿರೋರು ಭಾಳಷ್ಟು ಜನ ಇದ್ದಾರೆ. ಈಗಲೂ ಕೂಡ ನಾನು ತಲಕಾಡು ಸಂಬಂಧವನ್ನು ನೇರವಾಗಿ ಇಟ್ಕೊಂಡಿದ್ದೀನಿ. ನೀವು ಪಂಚಲಿಂಗ ದರ್ಶನ ಹೇಳಿದ್ರಿ. ಏನು ಪಂಚಲಿಂಗ ದರ್ಶನ ಈವೆಂಟ್ ಇದೆ ಅಥವಾ ಒಂದು ಕಾರ್ಯಕ್ರಮ ಏನು ಬರುತ್ತಲ್ಲ ಪ್ರತಿ 12 ವರ್ಷಕ್ಕೆ ಮತ್ತು ಇದರಲ್ಲಿ, ಅದನ್ನು ನಿರ್ವಹಣೆ ಮಾಡೋದೇ ಅತ್ಯಂತ ಸಾಹಸಮಯವಾದಂಥ ಕೆಲಸ. ಸಾಕಷ್ಟು ಜನ ವಿ.ಐ.ಪಿಗಳು ಬರ್ತಿರ್ತಾರೆ. ಸಾಕಷ್ಟು ಸಿದ್ಧತೆಗಳು ತಿಂಗಳಾಗಟ್ಟಲೆ ಮುಂಚೆನೇ ಶುರುವಾಗಬೇಕು. ಏನೇನು ಸಿದ್ಧತೆಗಳು ಹೇಗೆ? ಈಗ ಒಂದು ಹೊಸದಾಗಿ ನಾನು ಹೋಗಿದ್ದೀನಿ ಅಂತ ಅಂದ್ಕೊಳ್ಳೋಣ, ಪಂಚಲಿಂಗ ದರ್ಶನ ಇದಕ್ಕೆ ಪಂಚಲಿಂಗ ದರ್ಶನ ಏನು ಬಂದ್ಬಿಡ್ತಾ ಇದೆ. ನಾನು ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಅಥವಾ ಮುಜರಾಯಿ ಸಂಸ್ಥೆಯಿಂದ, ಕಂದಾಯ ಇಲಾಖೆಯ ಸಂಸ್ಥೆಯಿಂದ ಏನೇನು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ? ತಲಕಾಡು ಪಂಚಲಿಂಗ ದರ್ಶನ ಎಂದರೆ ಅದು ಮಾಮೂಲಿ ಉತ್ಸವ ಅಲ್ಲ, ಮಹೋತ್ಸವ. ಅದೊಂದು ದೊಡ್ಡ ಮಹೋತ್ಸವ. ಏಕೆಂದರೆ ಸುಮಾರು ತಲಕಾಡು ಪಂಚಲಿಂಗ ದರ್ಶನ ಎಂದರೆ 40ರಿಂದ 50 ಲಕ್ಷ ಜನ ಆ ಒಂದು ತಿಂಗಳ ಅವಧಿಯಲ್ಲಿ, ಸುಮಾರು 40 ದಿವಸಗಳ ಅವಧಿಯಲ್ಲಿ ರಾಜ್ಯದೆಲ್ಲೆಡೆ, ನೆರೆ ರಾಜ್ಯದೆಲ್ಲೆಡೆ ಪ್ರತಿಯೊಂದು ಕಡೆಯಿಂದನೂ ಆ ಸಮಾರಂಭಕ್ಕೆ ಬರ್ತಾರೆ. ಪಂಚಲಿಂಗ ದರ್ಶನ ನೆರವೇರುವುದೇ ಒಂದು ಉತ್ತಮವಾದಂತಹ ನಿದರ್ಶನ. ಒಂದು ಏನು ಅಂದರೆ, ಅದು ಪಂಚಲಿಂಗ ದರ್ಶನ ಅಂತ ಹೇಳಬೇಕಾದ್ರೆ ಕಾರ್ತೀಕ ಮಾಸದಲ್ಲಿ 5 ಸೋಮವಾರಗಳಿರಬೇಕು. 5ನೇ ಸೋಮವಾರ ಬೆಳಗ್ಗೆ ಸೂರ್ಯೋದಯಕ್ಕೆ ಅಮಾವಾಸ್ಯೆ ಇರಬೇಕು. ಕುಹು ಹಾಗೂ ಪದ್ಮಕ ಯೋಗ ಇರಬೇಕು. ಜ್ಯೇಷ್ಠ ಮತ್ತು ಅಥವಾ ಅನುರಾಧ ನಕ್ಷತ್ರ ಇದಿಷ್ಟು ಕೂಡಿ ಬಂದರೆ ಮಾತ್ರ ಪಂಚಲಿಂಗ ದರ್ಶನ ಮಹೋತ್ಸವ ನಡೆಯೋದಕ್ಕೆ ಸಾಧ್ಯ. ಇದು ಸಾಮಾನ್ಯವಾಗಿ 7 ವರ್ಷ ಅಥವಾ 13 ವರ್ಷಕ್ಕೊಂದ್ಸರಿ ಬರುತ್ತೆ. ನಮಗೆ ತಿಳಿದಿರುವ ಹಾಗೆ 1905, 1912, 1919, 1926, 1939, 1952, 1966, 1985 ಹೀಗೆ 7 ವರ್ಷಕ್ಕೆ 2 ಸರಿ ಬರುತ್ತೆ. 13 ವರ್ಷಕ್ಕೊಂದು ಸರಿ ಹೋಗಿ ಆ ರೀತಿಯಾದಂತಹ ನಕ್ಷತ್ರಗಳ ಜೋಡಣೆ ಎಲ್ಲ ಪ್ರತಿಯೊಂದು ಕೂಡ ಸಮಾಗಮ ಆಗುವಂತಹ ದಿನಗಳನ್ನು ನಾವು ಪಂಚಲಿಂಗ ದರ್ಶನ ಅಂತ ಮಾಡ್ತೀವಿ. ಕಾರ್ತಿಕ ಮಾಸದಲ್ಲಿ 5 ಸೋಮವಾರ ಇರಬೇಕು. 5ನೇ ಸೋಮವಾರ ಬೆಳಗ್ಗೆ ಅಮಾವಾಸ್ಯೆ ಇರಬೇಕು.
ಇದಕ್ಕೆ ಸಾಮಾನ್ಯವಾಗಿ ನಾವು ಸರ್ಕಾರಕ್ಕೆ 1 ವರ್ಷದ ಮುಂಚಿತವಾಗಿ ನಾವು ಪಂಚಲಿಂಗ ದರ್ಶನ ನಡೆಯುವ ಒಂದು ಮಹೋತ್ಸವ ನಡೆಯುವ ಒಂದು ದಿನಾಂಕವನ್ನು ಸರ್ಕಾರಕ್ಕೆ ಮೊದಲೇ ಕೊಟ್ಟಿರ್ತೀವಿ. ಅಲ್ಲಿನ ಆಗಮ ಪಂಡಿತರು ದೇವಸ್ಥಾನದ ಆಗಮಿಕರು ನಮಗೆ ಮುಂಚಿತವಾಗಿ ಲಗ್ನ ಪತ್ರಿಕೆ ಕೊಟ್ಟಿರ್ತಾರೆ. ಆ ಕೊಟ್ಟಿರೋದನ್ನು ನೋಡಿಕೊಂಡು ನಾವು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಿದ ಮೇಲೆ ಸರ್ಕಾರದಿಂದ ಇದಕ್ಕೆ ವಿಶೇಷವಾದ ಅನುದಾನ ಬರ್ತದೆ. ಯಾಕೆಂತಂದರೆ ರಸ್ತೆಗಳಾಗಬೇಕು, ಕುಡಿಯುವ ನೀರಾಗಬೇಕು, ಅಷ್ಟು ಲಕ್ಷ ಸಂಖ್ಯೆಯಲ್ಲಿ ಬರುವಂತಹ ಜನಗಳಿಗೆ ಆಹಾರದ ಒಂದು ವ್ಯವಸ್ಥೆ ಆಗಬೇಕು, ವಿದ್ಯುತ್ ದೀಪಾಲಂಕಾರ ವ್ಯವಸ್ಥೆ ಆಗಬೇಕು, ಜನಗಳ ಸಲೀಸಾಗಿ ಪ್ರತಿಯೊಂದು ದೇವಸ್ಥಾನಗಳಿಗೆ ಅಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಬೇಕಾಗ್ತದೆ. ಅಲ್ಲಿ ಲಕ್ಷ ಜನಸಂಖ್ಯೆ ಕಾವೇರಿ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗಿ ಬರ್ತದೆ. ಪ್ರತಿಯೊಂದು ಕೂಡ ಇದು ಭಾಳಷ್ಟು ಪ್ರಥಮದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ನಡೆದ ನಂತರ ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಮಟ್ಟದ ಸಚಿವರ ಮಟ್ಟದಲ್ಲಿ ಇದು ದೊಡ್ಡ ಉತ್ಸವ ನಡೆದು ಇದು ಮುಖ್ಯಮಂತ್ರಿಗಳು ಕೂಡ ಈ ಒಂದು ಸಭೆಯನ್ನು ಭಾಗವಹಿಸಿ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ ಕ್ರಮ ವಹಿಸ್ತಾರೆ. ಈಗ ನೀವು ಪಂಚಲಿಂಗ ದರ್ಶನ ಅಂತ ಹೇಳಿದ್ರಿ, ಪಂಚಲಿಂಗಗಳಲ್ಲಿ ಮೊದಲನೇದು ಯಾವುದು, ಎರಡನೇದು ಯಾವುದು? ಪ್ರಧಾನವಾದಂತಹ ದೇವಸ್ಥಾನ ಅಂದರೆ ವೈದ್ಯನಾಥ ಮತ್ತು ಸಮೂಹ ದೇವಸ್ಥಾನಗಳು ಅಂತಲೇ ಇರೋದು. ಪ್ರಧಾನವಾಗಿ ಅದು ಪಂಚಲಿಂಗ ದರ್ಶನಗಳಲ್ಲಿ ವೈದ್ಯನಾಥ ಬರ್ತದೆ. ನೆಕ್ಸ್ಟ್ ಪಾತಾಳೇಶ್ವರ ಅಂತ ಬರ್ತದೆ, ಸ್ವಲ್ಪ ಅನತಿ ದೂರದಲ್ಲೇ ಇದೆ. ಅಲ್ಲಿಂದ ಮುಂದಕ್ಕೆ ಹೋಯ್ತು ಅಂತಂದರೆ ಅಲ್ಲಿಂದ ಕೀರ್ತಿನಾರಾಯಣ ಅಂತ ಮತ್ತೆ ನಾರಾಯಣ ದೇವಸ್ಥಾನ ಮಧ್ಯೆ ಬರುತ್ತೆ. ಆ ಕೀರ್ತಿನಾರಾಯಣ ದೇವಸ್ಥಾನದ ಪಕ್ಕದಲ್ಲೇ ಇದೆ ಮರಳೇಶ್ವರ ಅಂತ ಇದೆ. ತಲಕಾಡಿನಲ್ಲಿ ಇರುವುದು 3 ಲಿಂಗ. ಆದರೆ ತಲಕಾಡಿನಿಂದ ಹೊರಭಾಗದಲ್ಲಿ 4 ಕಿಲೋಮೀಟರ್ ಅನತಿ ದೂರದಲ್ಲಿ ಮುಡುಕ್ತರೆ ಅಂತ ಇದೆ. ಮುಡುಕ್ತರೆ ಮಲ್ಲಿಕಾರ್ಜುನ ಸ್ವಾಮಿ. ಹಾಗೂ ತಲಕಾಡಿನಿಂದ ಮತ್ತೆ 5 ಕಿಲೋಮೀಟರ್ ಹೋದರೆ ಅಲ್ಲಿ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಒಂದಿದೆ. ಅಲ್ಲಿ ತಲಕಾಡಿನ ಒಳಭಾಗದಲ್ಲಿ 3 ದೇವಸ್ಥಾನಗಳನ್ನು ನೋಡಿಕೊಂಡು ಭಕ್ತಾದಿಗಳು, ನಂತರ ಹೊರಭಾಗದಲ್ಲಿ 2 ದೇವಸ್ಥಾನಗಳನ್ನು ನೋಡೋದಕ್ಕೆ ಇವೆಲ್ಲದಕ್ಕೂ ಕೂಡ ಸಾರಿಗೆ ವ್ಯವಸ್ಥೆ ಇರುತ್ತೆ. ಪ್ರತಿಯೊಂದು ಕಡೆಗೂ ಭಕ್ತಾದಿಗಳು ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಸಾರಿಗೆ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿರ್ತಾರೆ. ಅದನ್ನು ನೋಡಿಕೊಂಡು ಭಕ್ತಾದಿಗಳು ಏನನ್ನು ಆ ಎಲ್ಲ ಒಂದು ವೃತ್ತವನ್ನು ಇದು ಮಾಡ್ಕೊಂಡು ಬರ್ಬೋದು. ಈಗ ಯಾವುದೇ ಒಂದು ಲಕ್ಷಾಂತರ ಜನ ಸೇರುವಂಥ ಒಂದು ಇಂತಹ ಜಾತ್ರಾ ಮಹೋತ್ಸವಗಳಿಗೆ ಅಥವಾ ವಿಶೇಷ ಮಹೋತ್ಸವಗಳಿಗೆ ಸಂಬಂಧಪಟ್ಟಂತೆ ಇದು ನಾವು ಬಾಯಿ ಮಾತಲ್ಲಿ ಹೇಳುವಂಥ ವಿಷಯಗಳಲ್ಲ. ಫಿಸಿಕಲಾಗಿ ನಾವು ಸಾಕಷ್ಟು ಎಡರುತೊಡ್ಡುಗಳನ್ನ ನೀವು ಅನುಭವಿಸಿರ್ತೀರ. ಯಾವುದೋ ಒಂದು ನಿಟ್ಟಿನಲ್ಲಿ ಪೂಜಾ ಕೈಂಕರ್ಯ ಆಗೋ ಸಮಯದಲ್ಲಿ ಏನೋ ಒಂದು ಇದಾಗಿರುವಂಥದ್ದು, ಸಡನ್ನಾಗಿ ಅದನ್ನು ಯಾವುದೋ ಒಂದು ಮೂಮೆಂಟಲ್ಲಿ ಅದು ಸರಿಪಡಿಸ್ಕೊಂಡಿರುವಂಥದ್ದು, ಅಥವಾ ಸಾಕಷ್ಟು ಇದನ್ನು ನಿಮ್ಮ ಅಭಿವೃದ್ಧಿ ಕಾರ್ಯಗಳನ್ನ ಹೊಗಳಿರುವಂಥದ್ದು, ಸರ್ಕಾರ ಪ್ರಶಂಸೆ ಮಾಡಿರುವಂಥದ್ದು, ಜನಗಳು ಪ್ರಶಂಸೆ ಮಾಡಿ ಈ ಥರ ಘಟನೆಗಳು ಸರ್ಕಾರದಲ್ಲಾಗಿರ್ಬೇಕಲ್ಲ. ಅಂತಂದರೆ ಸಾಮಾನ್ಯವಾಗಿ ಇದಕ್ಕೆ ದೊಡ್ಡ ಮಟ್ಟದ ಸಮಿತಿಗಳನ್ನೇ ನೇಮಕಾತಿ ಮಾಡಿರ್ತಾರೆ. ಆಹಾರ ಸಮಿತಿ, ಸಾಂಸ್ಕೃತಿಕ ಸಮಿತಿ, ಮತ್ತು ದೀಪಾಲಂಕಾರ ಸಮಿತಿ, ಸ್ವಾಗತ ಸಮಿತಿ ಎಲ್ಲ ಪ್ರತಿಯೊಂದು ಇದು ಮಾಡಿರ್ತಾರೆ. ಪ್ರತಿಯೊಂದು ಮುಂಚೆ ಸುಮಾರು 1 ವರ್ಷದಿಂದ 10 ತಿಂಗಳಿಂದ ಇದು ವ್ಯವಸ್ಥೆ ನಡೆಯೋದ್ರಿಂದ ಸಾಮಾನ್ಯವಾಗಿ ಎಡರು ಬರೋದು ಭಾಳ ಅಪರೂಪ, ಸಾಮಾನ್ಯವಾಗಿ ಬರೋದಿಲ್ಲ. ಮುಂಚಿತವಾಗಿ ಪ್ರತಿಯೊಂದನ್ನು ಕೂಡ ಅಲ್ಲಿ ತಲಕಾಡಿನ ಹಿರಿಯ ಜನಗಳಿಂದ ಈ ಬಗ್ಗೆ ಹಿಂದಿನ ಪಂಚಲಿಂಗ ದರ್ಶನಗಳಲ್ಲಿ ಆದ ತೊಂದರೆಗಳ ಬಗ್ಗೆ ಅವರೊಂದಿಗೆ ಸಮಾಲೋಚನೆ ಮಾಡಿ ಅಂತಹ ತಪ್ಪುಗಳು ಮರಿಕಳಿಸದಂತೆ ಅಲ್ಲಿ ವ್ಯವಸ್ಥೆಯನ್ನು ಮಾಡೋದ್ರಿಂದ ಸಾಮಾನ್ಯವಾಗಿ ತೊಂದರೆ ಏನೂ ಆಗೋದಿಲ್ಲ. ಅಂದರೆ ಕೆಲವು ಸಾರಿ ಏನು ಅಂತಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ, ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಜನ ಬಂದಾಗ ಸ್ವಲ್ಪ ಕ್ಯೂ ವ್ಯವಸ್ಥೆ ದರ್ಶನ ವ್ಯವಸ್ಥೆ ಮಾಡೋದಕ್ಕೆ ಸ್ವಲ್ಪ ಕಷ್ಟಪಟ್ಟದ್ದು ಉಂಟು. ಆದರೆ ಸುಮಾರು ಬೆಳಗಿನ ಜಾವ 2 ಗಂಟೆಯಿಂದ ನಾವು ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಿದ್ವು. 2 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೆ ಸ್ವಲ್ಪ ಸಾಮಾನ್ಯ ಒಂದು ಹಿಡಿತಕ್ಕೆ ಸಿಗೋದು. ಆದಾಗ್ಯೂ ಕೂಡ ರಾತ್ರಿ 12 ಗಂಟೆವರೆಗೆ ಭಕ್ತಾದಿಗಳು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಇದ್ದು ಬಾಗಿಲು ತೆಗೆದು ಪ್ರತಿಯೊಂದು ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನಾವು ದರ್ಶನ ಮಾಡಿಸ್ಬಿಟ್ಟೆ ಕಳಿಸ್ತಾರೆ. ಈಗ ಪಂಚಲಿಂಗ ದರ್ಶನ ಒಂದು ಇದು ಶುರು ಆಗಿದೆ ಅಂತ ಅನ್ಕೊಳ್ಳೋಣ. ಮೊದಲನೇ ಕಾರ್ಯ ಮಾಡೋದು ಏನು? ಮೊದಲನೇ ಕಾರ್ಯವಾಗಿ ಬೆಳಗ್ಗೆ ರಾತ್ರಿ 12 ಗಂಟೆಗೆ ಅಲ್ಲಿ ನದಿಯಿಂದ ಅಗ್ರೋದಕವನ್ನು ತರುವುದು. ಆಗಮಿಕರುಗಳು ಮತ್ತು ಸಮೂಹ ಅರ್ಚಕರುಗಳಿಂದ ಅದನ್ನು ಅಗ್ರೋದಕವನ್ನು ತರ್ತಾರೆ. ಅಭಿಷೇಕಕ್ಕೆ, ಸ್ವಾಮಿ ಅಭಿಷೇಕಕ್ಕೋಸ್ಕರವಾಗಿ ಅಗ್ರೋದಕವನ್ನು ತರ್ತಾರೆ. ಅದು 12 ಗಂಟೆಯಿಂದ ಪ್ರಾರಂಭವಾಗುತ್ತೆ. ಅದು ರಾತ್ರಿ 12 ಗಂಟೆ ನಂತರ ಪ್ರಾರಂಭವಾಗುತ್ತೆ.
ಅಗ್ರೋದಕದಿಂದ ತಂದು ಅದರಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿ ಫಲಪಂಚಾಮೃತ ಅಭಿಷೇಕಗಳನ್ನೆಲ್ಲ ಮಾಡಿ ಆ ನಂತರ ಸುಮಾರು ರಾತ್ರಿ 2:30-3 ಗಂಟೆ ಸಮಯದಲ್ಲಿ ಮಹಾಮಂಗಳಾರತಿಯನ್ನು ಮಾಡಿ ಬಂದ ಅತಿ ಗಣ್ಯ ವ್ಯಕ್ತಿಗಳು ಅಧಿಕಾರಿ ವರ್ಗದವರು ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಮೊದಲು ದರ್ಶನವನ್ನು ಮಾಡಿಸಿ ಸುಮಾರು 4 ಗಂಟೆಯ ಸಮಯದಲ್ಲಿ ಭಕ್ತಾದಿಗಳಿಗೆ ಅವಕಾಶ ಮಾಡ್ತಾರೆ. ಅದು ಮೊದಲನೇ ಕೆಲಸ. ಇದು 4-5 ದೇವಸ್ಥಾನದಲ್ಲಿ ಸೈಮಲ್ಟೇನಿಯಸ್ ಅಂದರೆ ಆಯಾ ದೇವಸ್ಥಾನದಲ್ಲಿ ಮುಂಚಿತವಾಗಿ ಆಗಿರ್ಬೋದು. ಪ್ರಧಾನವಾದಂತಹ ದೇವಸ್ಥಾನ ಅಂತಂದ್ರೆ ವೈದ್ಯನಾಥದಲ್ಲಿ ಸ್ವಲ್ಪ ಕಟ್ಟಳೆಗಳು ಜಾಸ್ತಿ ಇರ್ತವೆ. ಬಾಕಿ ದೇವಸ್ಥಾನಗಳು ಒಂದು ಸಿಂಗಲ್ ಗುಡಿ ಆಗಿರೋದ್ರಿಂದ, ಒಂದು ವೈಯಕ್ತಿಕ ಗುಡಿ ಆಗಿರೋದ್ರಿಂದ ಅಲ್ಲಿ ಅವರ ಆಯಾ ಸಂಬಂಧಪಟ್ಟ ಅರ್ಚಕರು ಅಲ್ಲಿ ಅಭಿಷೇಕ ಕಾರ್ಯವನ್ನು ನೆರವೇರಿಸ್ಕೊಳ್ತಾರೆ. ಆದರೆ ಏನು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಆ ಧಾರ್ಮಿಕ ವಿಧಿಯನ್ನು ಮಾಡಲೇಬೇಕು. ಅವರಿಗೆ ಅಂತ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಹೋಗಿ. ಸೊ ಇದು ಒಂದು ಮೊದಲನೇ ಪ್ರಾರಂಭೋತ್ಸವ ಆಯಿತು. ಈಗ ಪಂಚಲಿಂಗ ದರ್ಶನ ಅಂತ ಹೇಳಿದ್ರೆ ಸುಮಾರು ದಿನಗಳು ನಡೆಯುತ್ತೆ. ಹೌದು, ಸುಮಾರು ದಿನಗಳಲ್ಲಿ ನಡೆಯುವಂಥ ಕೈಂಕರ್ಯಗಳಿವೆ ದೇವಸ್ಥಾನ. ಮೊದಲು ಪ್ರತಿ ದಿವಸ ಪಂಚಲಿಂಗ ದರ್ಶನ ಆದ ಮಾರನೇ ದಿವಸದಿಂದ ಪ್ರತಿನಿತ್ಯ ಉತ್ಸವಗಳು ಇರ್ತವೆ. ಆ ನಂತರ 5ನೇ ದಿವಸ 7ನೇ ದಿವಸ ರಥೋತ್ಸವ ಇರುತ್ತೆ. ಪಂಚಲಿಂಗ ದರ್ಶನದಲ್ಲಿ ಮಾಮೂಲಿ ರಥೋತ್ಸವ ಅಲ್ಲದೆ ಪಂಚಲಿಂಗ ದರ್ಶನಕ್ಕೋಸ್ಕರವಾಗಿ ಮಹೋತ್ಸವವಾಗಿ ಒಂದು ವಿಶೇಷ ರಥೋತ್ಸವ ಇರುತ್ತೆ. ಆ ನಂತರ ಪೂರ್ಣಾಹುತಿ, ಕಲ್ಯಾಣಿ ಸ್ನಾನ ಇವೆಲ್ಲ ನೆರವೇರು ಮುಕ್ತಾಯಗೊಂಡಿದೆ. ಸುಮಾರು ಇದು ನವಮಹೋತ್ಸವ ಅಂತ 9 ದಿವಸದ ಕಾರ್ಯಕ್ರಮ. ಸೊ ಕೊನೆಯದಾಗಿ ಮಾಡುವಂಥ ಕಾರ್ಯಕ್ರಮ ಉತ್ಸವ ಮಾಡಿ ಅಂದ್ರೆ ರಥೋತ್ಸವ ಮಾಡಿ ಉತ್ಸವ ಆದಮೇಲೆ ರಾತ್ರಿ ಒಂದು ಉತ್ಸವ ಮಾಡ್ತಾರೆ. ಪಲ್ಲಕ್ಕಿ ಉತ್ಸವ ಅಂತೆಲ್ಲ ಆಗುತ್ತೆ. ವಿಜೃಂಭಣೆಯಿಂದ ಎಲ್ಲ ಉತ್ಸವಗಳು ಕೂಡ ನೆರವೇರುತ್ತೆ. ಒಂದು ಇಲಾಖೆ ಕೆಲಸ ಮಾಡೋದಕ್ಕಾಗಲ್ಲ, ಎಲ್ಲ ಇಲಾಖೆಗಳನ್ನು ಕೆಲಸ ಮಾಡಬೇಕು. ಈ ಎಲ್ಲ ಇಲಾಖೆಗಳ ಸಹಕಾರ ನಿಮಗೆ ಹೇಗೆ ಸಿಗುತ್ತೆ? ಎಲ್ಲ ಇಲಾಖೆಗಳದ್ದು ಅಂದರೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಏರ್ಪಾಡು ಮಾಡಿರ್ತಾರೆ. ಸರ್ಕಾರದ ವತಿಯಿಂದ ನೇಮಕ ಮಾಡಿರ್ತಾರೆ. ಆ ಸರ್ಕಾರ ವತಿಯಿಂದ ನೇಮಕ ಮಾಡಿದ್ದಾಗ ಪ್ರತಿಯೊಂದು ಆಹಾರ ಇಲಾಖೆ ಆಗ್ಬೋದು, ವಿದ್ಯುತ್ ಶಕ್ತಿ ನೀರು ಇಲಾಖೆ ಆಗ್ಬೋದು, ನೀರಾವರಿ ಇಲಾಖೆ ಇರ್ಬೋದು, PWD ಇಲಾಖೆ ಆಗ್ಬೋದು, ಪ್ರತಿಯೊಂದು ಈಗ PWD ಇಲಾಖೆಯವರು ದೇವಸ್ಥಾನಕ್ಕೆ ಸಂಪರ್ಕಿಸುವಂತಹ ರಸ್ತೆಗಳನ್ನು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿಕೊಡೋ ಜವಾಬ್ದಾರಿ ಅಥವಾ ಪುನರ್ ನಿರ್ಮಾಣ ಮಾಡಿಕೊಡೋ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ನೀರಾವರಿ ಇಲಾಖೆಯಿಂದ ಕುಡಿಯುವ ನೀರು ಅಷ್ಟು ಲಕ್ಷಾಂತರ ಜನಗಳಿಗೆ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗುತ್ತೆ. ಆಹಾರ ಇಲಾಖೆಯಿಂದ ಬರೋ ಭಕ್ತಾದಿಗಳಿಗೆ ಸಾಮಾನ್ಯವಾಗಿ ದೊಡ್ಡ ನಮ್ಮ ಮೈಸೂರು ಜಿಲ್ಲೆಯ ದೊಡ್ಡ ದೇವಸ್ಥಾನಗಳಿಂದ ಅನ್ನದಾನ ವ್ಯವಸ್ಥೆ ಇರುತ್ತೆ. ಇದಲ್ಲದೆ ಬೇರೆ ಆಹಾರಗಳು ಕೂಡ ಎಲ್ಲ ಬೇರೆ ಕಡೆ ವ್ಯವಸ್ಥೆಗಳನ್ನು ಕೂಡ ಆಹಾರ ಇಲಾಖೆ ವತಿಯಿಂದ ಮಾಡ್ತಾರೆ. ಪ್ರತಿಯೊಂದು ಇಲಾಖೆಯ ಸಹಕಾರ ಇಲ್ಲದೆ ಇದನ್ನು ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಪ್ರತಿಯೊಂದು ಎಲ್ಲ ಇಲಾಖೆಯ ಸಹಕಾರನೂ ಸಿಗುತ್ತೆ. ಏಕೆಂದರೆ ನಮಗೆಲ್ಲ ಸಾಮಾನ್ಯವಾಗಿ ಎದುರಾಗುವಂಥ ವಿಷಯ ಏನಂದರೆ ಆರೋಗ್ಯದ ಸಮಸ್ಯೆ. ಲಕ್ಷಾಂತರ ಜನ ಸೇರಿದಾಗ ಅಲ್ಲಿ ನಡೆಯುವಂಥ ಕೆಲವೊಂದು ಜಾತ್ರಾ ಮಹೋತ್ಸವದಲ್ಲಿ ಸಾಂಕ್ರಾಮಿಕ ರೋಗಗಳು ಅದು ಇದು ಬರುತ್ತೇನೋ ಒಂದು ಇದಿರುತ್ತೆ. ಇದ್ರ ಬಗ್ಗೆ ಏನು ಮುನ್ನೆಚ್ಚರಿಕೆ ತಗೊಳ್ತಾ ಇರ್ತಾರೆ? ಇದ್ರ ಬಗ್ಗೆ ಆರೋಗ್ಯ ಇಲಾಖೆಯ ಒಂದು ದೊಡ್ಡ ತಂಡವೇ ಅಲ್ಲಿರುತ್ತೆ. ಅವರು ದೇವಸ್ಥಾನ ಗ್ರಾಮದ ತಲಕಾಡು ಗ್ರಾಮದ ಪೂರ್ಣವಾದ ಶುಚಿತ್ವವನ್ನು ಕಾಪಾಡಿ ಯಾವುದೇ ಕಸಕಡ್ಡಿಗಳು ರಸ್ತೆಯಲ್ಲಿ ಬೀಳದಂತೆ, ಭಕ್ತಾದಿಗಳು ಸುಗಮವಾಗಿ ಸಂಚರಿಸುವಂತೆ DDT ಪೌಡ್ರು, ಕ್ರಿಮಿನಾಶಕ ಪೌಡರ್ಗಳನ್ನೆಲ್ಲ ಸಿಂಪಡಿಸಿರ್ತಾರೆ. ಸಂಪರ್ಕಿಸುವಂತಹ ಚರಂಡಿಗಳು ಅದನ್ನೆಲ್ಲ ಭಾಳ ಶುದ್ಧವಾಗಿ ಕ್ಲೀನ್ ಮಾಡಿಟ್ಟಿರ್ತಾರೆ. ಮತ್ತು ಕುಡಿಯೋ ನೀರಿಗೆ ಎಲ್ಲದಕ್ಕೂ ಔಷಧಿಗಳನ್ನು ಸಿಂಪಡಿಸಿ ಯಾವುದೇ ಸಾಂಕ್ರಾಮಿಕ ರೋಗ ಹರಡದಂತೆ ಮುನ್ನೆಚ್ಚರಿಕೆ ವಹಿಸಿರ್ತಾರೆ. ಸೊ ಇದು ತಲಕಾಡಿನ ನೆನಪುಗಳು. ಜೊತೆಗೆ ನೀವು ಅಲ್ಲಿಂದ ಟ್ರಾನ್ಸ್ಫರ್ ಆದಾಗ ನಿಮ್ಮನ್ನು ಬೀಳ್ಕೊಡೋದಕ್ಕೆ ಇಡೀ ಗ್ರಾಮನೇ ಸೇರಿತ್ತು ಅಂತ ಹೇಳಿ ಆ ಘಟನೆ ಹೇಳಿ ನೋಡಿ. ನಂದು ಅಲ್ಲಿ ಮೊದಲನೇ ಸರಿ ಟ್ರಾನ್ಸ್ಫರ್ ಆದಾಗ ಊರಿನ ಜನ ಬಿಡಲಿಲ್ಲ. ಸುಮಾರು ಆಗಿನ ಶಾಸಕರನ್ನು ಪಟ್ಟಿ ಹಿಡಿದು ಸುಮಾರು ಜನ, ಸಾವಿರಾರು ಜನ MLA ಅವರನ್ನು ಒತ್ತಡ ಮಾಡಿ ನನ್ನ ಅಲ್ಲೇ ಉಳಿಸ್ಕೊಂಡ್ರು. ಸುಮಾರು 6 ವರ್ಷಕ್ಕೆ ಒಂದು ಸರಿ ನನಗೆ ಟ್ರಾನ್ಸ್ಫರ್ ಆಗಿತ್ತು. ಆದರೆ ಊರಿನ ಜನ ನನ್ನ ಬಿಡದೇ ಇದ್ದರಿಂದ ಸುಮಾರು ಇನ್ನೂ ಮತ್ತೆ 6 ವರ್ಷ ಮುಂದುವರಿಯೋಕೆ ಆಯಿತು. 6 ವರ್ಷದ ನಂತರ ನನಗೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಕಾರ್ಯನಿರ್ವಹಣಾಧಿಕಾರಿಯಾಗಿ ಪ್ರಮೋಷನ್ ಸಿಕ್ತು. ಆವಾಗ ಅನಿವಾರ್ಯವಾಗಿ ನನ್ನ ಅಲ್ಲಿಂದ ಬಿಡುಗಡೆಗೊಳಿಸಲೇಬೇಕಾಗಿ ಬಂತು. ಆ ಸಮಯದಲ್ಲಿ ಒಂದು ಮುಡುಕ್ತರೆ ದೇವಸ್ಥಾನದಲ್ಲಿ ಹಾಗೂ ತಲಕಾಡು ದೇವಸ್ಥಾನದಲ್ಲಿ ಎರಡೂ ಕಡೆ
ನನಗೆ ಬೀಳ್ಕೊಡುಗೆ ಸಮಾರಂಭವನ್ನು ಅತ್ಯಂತ ವೈಭವವಾಗಿ ಇಟ್ಕೊಟ್ಟಿದ್ದರು. ಆನಂತರ ನಾನು ಬಸ್ ಸ್ಟ್ಯಾಂಡಿಗೆ ಹೊರಟು ಬಂದಾಗ ಗ್ರಾಮವೇ ನೆರೆದಿತ್ತು. ಆ ಬಸ್ನವನಿಗೆ ಗಲಿಬಿಲಿ ಆಯಿತು, ಇಷ್ಟು ಜನ ನಿಂತಿದ್ದಾರಲ್ಲ ಅಂತ. ಆದರೆ ಹತ್ತವ್ ನಾನೊಬ್ಬನೇ. ಹಾಗಾಗಿ ಅದೊಂದು ವಿಶೇಷ ಘಟನೆ. ಆ ಒಂದು ಪ್ರೀತಿ ವಿಶ್ವಾಸವನ್ನು ತಲಕಾಡಿನ ಜನರು ಇಂದೂ ಕೂಡ, ಅಂದರೆ ಸುಮಾರು ಈಗ ಸುಮಾರು ಒಂದು 30 ವರ್ಷಗಳು ಕಳೆದಿದೆ. ಆಗಿನ ಜನಗಳು ನನ್ನ ಗುರುಸೋರು ಈಗಲೂ ಕೂಡ ತಲಕಾಡು ಗ್ರಾಮದಲ್ಲಿ ಇದ್ದಾರೆ. ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನನ್ನ ಬೀಳ್ಕೊಟ್ಟು ನನ್ನ ಕಾಂಟ್ಯಾಕ್ಟ್ಲಿದ್ದರು. ಓಕೆ. ಸೊ ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಬರ್ತೀರಾ. ಸೊ ತಲಕಾಡಿನ ಬಗ್ಗೆ ಇನ್ನೇನೇನು ವಿಶೇಷತೆಗಳನ್ನ ನೀವು ಗಮನಿಸ್ತೀವಿ? ತಲಕಾಡು ಅದು ಒಂದು ಏನು ಅಂತಂದರೆ ಪೂರ್ತಿ ಮರಳುಗಾಡಿಂದ, ಹಳೆ ತಲಕಾಡು ಪೂರ್ತಿ ಮರಳುಗಾಡಿಂದ ಆವರಿಸಲ್ಪಟ್ಟಂತಹ ಒಂದು ಪ್ರದೇಶ. ಮೊದಲು ತಲಕಾಡು ಒಂದು ತಾಲೂಕು ಮಟ್ಟದ್ದಾಗಿತ್ತು. ಆನಂತರ ಅದು ಟಿ.ನರಸೀಪುರ ತಾಲೂಕಾಗಿ ಮಾರ್ಪಟ್ಟಿತ್ತು. ತಲಕಾಡು ಗಂಗರ ರಾಜಧಾನಿಯಾಗಿ ಭಾಳ ವೈಭವದಿಂದ ನೆರವೇರಿದಂತಹ ಜನ. ಅಲ್ಲಿ ಮರಳುಗುಡ್ಡೆಯಲ್ಲಿ ಬಹಳಷ್ಟು ಅವಶೇಷಗಳನ್ನ ನಾವು ಕಾಣ್ಬೋದು. ಸುಮಾರು ನಾನಿದ್ದಾಗ ರಾಜ್ಯ ಪುರಾತತ್ವ ಇಲಾಖೆಯಿಂದ ಭಾಳಷ್ಟು ಭೂಮಿಯನ್ನು ಅಗೆದು ಸಂಶೋಧನೆ ಮಾಡಿದ್ರು. ಭಾಳಷ್ಟು ಬಸದಿಗಳು ಸಿಕ್ಕಿದ್ವು, ದೇವಸ್ಥಾನಗಳು ಸಿಕ್ಕಿದ್ವು. ಬಹುಶಃ ಮರಳುಗುಡ್ಡೆ ಮರಳು ದಿಣ್ಣೆ ಏನಿದೆ ಅದು ಹೇಗೆ ಬಂದಿದೆ ಅನ್ನೋದು ಇಂದೂ ಕೂಡ ವಿಸ್ಮಯಕಾರಿಯಾದಂಥದ್ದು. ಯಾಕೆಂದರೆ ಹೊಳೆ ಮರಳಂತೂ ಅಲ್ಲ, ಅದು ಸಣ್ಣ ಮರಳು, ಬಿಳಿ ಮರಳು. ಆ ಮರಳು ಅಲ್ಲಿ ಹೇಗೆ ಸಂಚಯ ಆಯಿತು ಅನ್ನೋದು ಇದಾಗಲ್ಲ. ಆದರೆ ಪುರಾಣ ಪ್ರಕಾರ ಅಲ್ಲಿ ಒಂದು ಶಾಪದ ಮಹಿಮೆ ನಡೆದಿದೆ. ತಲಕಾಡು ಮರಳಾಗಲಿ, ಮಾಲಿಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಿಲ್ಲದೆ ಇರಲಿ ಅಂತ ಒಂದು ಶಾಪ ಪ್ರಚಲಿತವಾಗಿರೋದ್ರಿಂದ ಆ ಮರಳ ಆ ರೀತಿ ಬಂದಿರ್ಬೋದು ಅಂತ ಒಂದು ಊಹೆ ಇರ್ಬೋದು ಅಷ್ಟೇ. ಹಾಗೆ ಮುಡುಕುತೊರೆ ಮಲ್ಲಿಕಾರ್ಜುನ ಅಂತ ಬರ್ತೀವಿ, ಆಯ್ತಲ್ವಾ? ಮಲ್ಲಿಕಾರ್ಜುನ ಬಂದರೆ ಅಲ್ಲೂ ಸಹಿತ ಸಾಕಷ್ಟು ವಿಶೇಷತೆಗಳನ್ನ ನೀವು ಮಾಡಿದ್ರಿ. ಅದ್ರ ಬಗ್ಗೆ ನಿಮ್ಮ ನೆನಪನ್ನ ಬುತ್ತಿನ ಬಿಚ್ಚಿದ್ರೆ? ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿನೇ ಆ ದೇವಸ್ಥಾನಕ್ಕೆ ಬಹಳಷ್ಟು ಭಕ್ತಾದಿಗಳಿದ್ದಾರೆ. ಈ ಒಕ್ಕಲು ಅಂತೀವಿ ನಾವು ಸಾಮಾನ್ಯವಾಗಿ. ಈ ಒಕ್ಕಲು ಜನಗಳು ತುಂಬ ಬಹಳಷ್ಟು ಅಪರಿಮಿತವಾದಂಥ ಚಾಮರಾಜನಗರ, ಕೊಳ್ಳೇಗಾಲ, ಮಳವಳ್ಳಿ, ಮೈಸೂರು, ಬೆಂಗಳೂರು ಕಡೆಯಿಂದ, ಮಂಡ್ಯ ಜಿಲ್ಲೆ, ಬೆಂಗಳೂರು ಕಡೆಯಿಂದ ಅಪರಿಮಿತವಾದಂತಹ ಭಕ್ತಾದಿಗಳು ಅಲ್ಲಿಗಿದ್ದಾರೆ. ಅದರ ಆದಾಯದಿಂದನೇ ಈ 13 ದೇವಸ್ಥಾನಗಳು ನಡೀತಾ ಇದ್ದು ಪ್ರಾರಂಭದಲ್ಲಿ. ತಲಕಾಡು ವೈದ್ಯನಾಥೇಶ್ವರ ಪ್ರಧಾನ ಆಗಿದ್ರೂ ಕೂಡ ಅದಕ್ಕೆ ಹೆಚ್ಚಿನ ಆದಾಯಗಳು ಯಾವುದೂ ಇರಲಿಲ್ಲ. ಆ ತಲಕಾಡಿನ 12 ದೇವಸ್ಥಾನಗಳು ನಡೀತಿದ್ದದ್ದೇ ಮುಡುಕುತೊರೆ ದೇವಸ್ಥಾನದ ಆದಾಯದಿಂದ. ಮುಡುಕುತೊರೆಯಲ್ಲಿ ಪ್ರತಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಬಹಳ ದೊಡ್ಡ ಜಾತ್ರೆ ನಡೆಯುತ್ತೆ. ಸುಮಾರು 10,000 to 15,000 ಜೊತೆ ರಾಸುಗಳು, ಎತ್ತುಗಳು ಅಲ್ಲಿಗೆ ಕರ್ಕೊಂಡ್ಬರ್ತಾರೆ. ರಾಜ್ಯದ ನಾನಾ ಭಾಗಗಳಿಂದ ಎತ್ತುಗಳನ್ನ ಕರ್ಕೊಂಡ್ಬರ್ತಾರೆ. ಅಲ್ಲಿ ವಿಶಾಲವಾದಂತಹ ಪ್ರದೇಶ ಇದೆ, ಗುಡ್ಡಗಾಡು ಪ್ರದೇಶ ಇದೆ, ಮೈದಾನ ಪ್ರದೇಶ ಇದೆ. ಆ ಪ್ರದೇಶಗಳಲ್ಲೆಲ್ಲ ಎತ್ತುಗಳನ್ನ ಕಟ್ತಾರೆ. ಬೇರೆ ಬೇರೆ ಕಡೆಯಿಂದ ಬಂದು ಅದಕ್ಕೆ ವ್ಯಾಪಾರ ಕೂಡ, ಅತ್ಯಂತ ವ್ಯಾಪಾರಕ್ಕೆ ಪ್ರಶಸ್ತವಾದಂತಹ ಜಾತ್ರೆ ಅಂತಂದ್ರೆ ಮುಡುಕುತೊರೆ ಜಾತ್ರೆ. ಅಲ್ಲಿಗೆ ಹುಬ್ಬಳ್ಳಿ, ಧಾರವಾಡ, ವಿಜಯಪುರ ಆ ಕಡೆಯಿಂದನೂ ಕೂಡ ರೈತರು ಬಂದು ಉತ್ತಮ ರಾಸುಗಳನ್ನು ಅಲ್ಲಿ ಒಳ್ಳೊಳ್ಳೆ ಬೆಲೆ ನೀಡಿ ಅದನ್ನು ಖರೀದಿಸಿ ಟೆಂಪೋಗಳಲ್ಲಿ ಆ ದನಗಳನ್ನ ಸಾಗಿಸೋದನ್ನು ನೋಡಿದ್ದೀವಿ. ಅದಲ್ಲದೆ ಸಾಯಂಕಾಲ ಆ ರೈತನ ಒಂದು ರಾಸುಗಳನ್ನು ಸಾಕಿದ್ದನ್ನು ನಾವು ಹೆಮ್ಮೆಯಿಂದ ನೋಡಬೇಕು ಅಂದರೆ ಸಾಯಂಕಾಲ ಸಮಯದಲ್ಲಿ ನೋಡ್ಬೋದು. ಯಾಕೆಂದರೆ ಅಲ್ಲಿ ಸಾಯಂಕಾಲ ಆದ ತಕ್ಷಣ, ದೀಪ ಬೆಳಗದ ತಕ್ಷಣವೇ ಆ ಎತ್ತುಗಳ ಮೆರವಣಿಗೆ ನಡೆಯುತ್ತದೆ. ಬ್ಯಾಂಡ್ ಸೆಟ್ ಮಾಡಿ ಎತ್ತುಗಳನ್ನು ಮಾಡ್ತಾರೆ. ಅಲ್ಲಿ ಆ ಎತ್ತುಗಳ ಒಂದು ಮಾಲೀಕ ಗರ್ವದಿಂದ ಮಧ್ಯದಿಂದ ನಡ್ಕೊಂಡು ಬರೋದು ಒಂದು ದೃಶ್ಯ ಅದ್ಭುತವಾಗಿರುತ್ತೆ. ಸುಮಾರು ಆ ಗ್ರಾಮದ 100 ಜನ ಎತ್ತಿನಿಂದ ಬರ್ತಾ ಇರ್ತಾರೆ. ಆ ಎತ್ತುಗಳು ಕೂಡ ಆ ಶಬ್ದಕ್ಕೆ ಬೆದರಿ ಬೆದರಿ ಚೆಂಗನೆ ಹಾರುವಂತಹ ದೃಶ್ಯಗಳು ಅದ್ಭುತವಾದಂತಹ ದೃಶ್ಯಗಳು. ಅದ್ಭುತವಾದಂತಹ ದೃಶ್ಯ. ಈಗ ರಾಸುಗಳದ್ದು ಜಾತ್ರೆ ಅಂತ ಅಂದ್ರಿ. ಯಾಕೆಂದ್ರೆ ಇದು ಶತಮಾನಗಳ ಹಿಂದಿನಿಂದ ನಡ್ಕೊಂಡ್ಬಂದಿರೋ ಬಹುಶಃ ಚುಂಚನಕಟ್ಟೆ ನಂತರ ತಕ್ಷಣ ಬರೋದೇನೆ ಮುಡುಕುತೊರೆ ಜಾತ್ರೆ. ಮುಡುಕುತೊರೆ ಜಾತ್ರೆ. ಈ ಜಾತ್ರೆ ಮುಗಿಸ್ಕೊಂಡು ಐನಗುಡಿ ಅಂತ ಹೇಳ್ಬಿಟ್ಟು ಐನಗುಡಿಗೆ ಹೋಗ್ತಾರೆ. ಮುಗಿಸ್ಕೊಂಡು ಇದು ಒಂದು ಸರ್ಕಿಟ್, ಇದು ಒಂದು ಸರ್ಕಲ್ ಜನಗಳ ರಾಸಿಗೆ
ಹಿಂದೆಯಿಂದ ಅನುಸರಿಸ್ಕೊಂಡು ಒಂದು ಜಾತ್ರೆ ಆದ ನಂತರ ಇನ್ನೊಂದು ಜಾತ್ರೆಗೆ ಹಂಗೆ ಟಚ್ ಸಿಗುತ್ತೆ. ಹೌದು, ಈ ತರ ಮಾಡ್ಕೊಂಡು ಹೋಗ್ತಾ ಇದ್ದಂತ ಇದು ಈ ಒಂದು ನೆಟ್ವರ್ಕ್ನ ಶತಮಾನಗಳಿಂದಲೂ ಇದು ಅನುಸರಿಸ್ಕೊಂಡು ಬಂದಿರುವಂತ ಇದು. ಇಲ್ಲಿ ಬುಡಕತೂರಿನಲ್ಲಿ ಈ ರಾಸುಗಳ ಜಾತ್ರೆ ಆಗುತ್ತೆ, ಜೊತೆಗೆ ದೇವರ ಉತ್ಸವಗಳನ್ನು ಆಗ್ತಾ ಇರ್ತವೆ, ಎರಡೂ ಒಟ್ಟೊಟ್ಟಿಗೆ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ನಿಮಗೆ ಕಾನೂನು ಸುವ್ಯವಸ್ಥೆ ಮತ್ತೆ ಸಾಕಷ್ಟು ಇದು ಮಾಡೋದಂತ ಯಾಕೆಂದ್ರೆ ರಾಸುಗಳು ಬಂತು ಅಂದ ತಕ್ಷಣ ಶುಚಿತ್ವ ಕಾಪಾಡೋದೇ ಒಂದು ಸಾಹಸ. ಇದಕ್ಕೆಲ್ಲ ಯಾವ ರೀತಿ? ಇಲ್ಲೂ ಕೂಡ ಪ್ರತಿ ವರ್ಷ ಮುಡುಕ್ತೊರೆ ಜಾತ್ರೆ ನಾವು 2-3 ತಿಂಗಳಿದೆ ಅಂತ ಇರುವಾಗಲೇ ಮೈಸೂರು ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಾವು ಒಂದು ಸಭೆಯನ್ನು ಕರಿತೀವಿ. ಇದಕ್ಕೂ ಕೂಡ ಎಲ್ಲ ಇಲಾಖಾಧಿಕಾರಿಗಳನ್ನು ಕರಿತೀವಿ. ಪ್ರಥಮವಾಗಿ ಆರೋಗ್ಯ ಇಲಾಖೆಯಿಂದ ನಾವು ಅಷ್ಟು ದೊಡ್ಡ ಜಾತ್ರೆಗೆ ಕ್ರಿಮಿನಾಶಕ ಸಿಂಪಡಿಸೋದೇ ಆಗಲಿ, ನದಿ ನೀರನ್ನು ಸ್ವಚ್ಛವಾಗಿಡುವುದೇ ಆಗಲಿ, ಮತ್ತು ರಥದ ಜಾತ್ರಾ ಬೀದಿಗಳನ್ನು ಶುದ್ಧವಾಗಿಡುವುದೇ ಆಗಲಿ, ಪ್ರತಿಯೊಂದು ಕೂಡ ಆ ಇಲಾಖೆಗಾಗತ್ತೆ. ಮತ್ತು ಅಲ್ಲಿ ಅವರು ಒಂದು ಕ್ಲಿನಿಕ್ಕನ್ನು ಓಪನ್ ಮಾಡಿರ್ತಾರೆ, ಆಸ್ಪತ್ರೆನ ಓಪನ್ ಮಾಡಿರ್ತಾರೆ. ಆ ಬಂದಿರುವಂತಹ ರೈತರುಗಳು ಏನಾದರೂ ಜ್ವರ ಅಥವಾ ಇನ್ನೇನಾದರೂ ಕಾಯಿಲೆಗೆ ತುತ್ತಾದರೆ ಆಸ್ಪತ್ರೆಯಲ್ಲಿ ಔಷಧೋಪಚಾರ ನಡೆಯುತ್ತೆ. ಇದು ಬಿಟ್ಟರೆ ಪಶುವೈದ್ಯ, ಯಾಕಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ರಾಸುಗಳು ಬರೋದ್ರಿಂದ ಪಶುವೈದ್ಯ ಇಲಾಖೆಯಿಂದನೂ ಕೂಡ ಒಂದು ಹಾಸ್ಪಿಟಲನ್ನು ಓಪನ್ ಮಾಡಿರ್ತಾರೆ. ಯಾವುದೇ ಹಸುಗಳಿಗೆ ತೊಂದರೆ ಉಂಟಾದಲ್ಲಿ ಆ ಆಸ್ಪತ್ರೆಯಿಂದ ಅವರು ಔಷಧೋಪಚಾರ ಪಡ್ಕೊಂಡಿರ್ಬೋದು. ಇದಾದ ನಂತರ ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸುತ್ತೆ. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳೋದೆಲ್ಲ ಆರಕ್ಷಕ ಇಲಾಖೆಯಿಂದ ನೋಡ್ಕೊಳ್ತಾರೆ. ಮುಜರಾಯಿ ಇಲಾಖೆಯಿಂದ ನಮ್ಮ ನರಸೀಪುರ ತಾಲೂಕು ತಹಶೀಲ್ದಾರ್ ಆಫೀಸಿಂದ ಪೂರ್ಣವಾದಂತಹ ಸ್ಟಾಫ್ ಅಲ್ಲಿಗೆ ನಿಯೋಜನೆಗೊಳ್ತಾರೆ. ಅದನ್ನು ಪೂರ್ಣವಾಗಿ ಅವರೆಲ್ಲನೂ ಪ್ರತಿಯೊಂದು ಜಾತ್ರೆ ಮತ್ತು ಉತ್ಸವಗಳು ಎಲ್ಲನೂ ನಿಯಂತ್ರಣ ಮಾಡೋದಕ್ಕೆ ಪ್ರತಿಯೊಂದು ಸಿಬ್ಬಂದಿ ಲಭ್ಯ ಇರ್ತಾರೆ. ನಾವು ಸಾಮಾನ್ಯವಾಗಿ ಇಂತಹ ಒಂದು ಜಾತ್ರಾ ಮಹೋತ್ಸವನೇ ಆಗಲಿ, ಪಂಚಲಿಂಗ ದರ್ಶನ ಅಂತ ಇದರಲ್ಲಿ ಬಂದಾಗ ಪ್ರೋಟೋಕಾಲ್ ಇಂಪಾರ್ಟೆಂಟ್. ಪ್ರೋಟೋಕಾಲ್ ಪ್ರಕಾರ ಹಲವಾರು ಬರುವಂಥ ಗಣ್ಯ ವ್ಯಕ್ತಿಗಳಿಗೆ ಆಗಲಿ ಅಥವಾ ಬೇರೆ ಬೇರೆ ರಾಜ್ಯದಿಂದ ಕೇಂದ್ರದಿಂದ ಬರುವಂಥ ಗಣ್ಯ ವ್ಯಕ್ತಿಗಳಿಗಾಗಲಿ ಇವ್ರನ್ನ ದರ್ಶನ ಮಾಡಿ ಕಳಿಸೋದೇ ಒಂದು ದೊಡ್ಡ ಸಾಹಸ. ಯಾಕೆಂದರೆ ಲಕ್ಷಾಂತರ ಜನ ಮಧ್ಯ ಇವ್ರನ್ನ ಕರ್ಕೊಂಡು ಹೋಗೋದೇ ಆಗಲಿ, ಯಾಕೆಂದರೆ ಅವರು ಬೇರೆ ರಾಜ್ಯದಿಂದ ಇದನ್ನು ನೋಡೋದಕ್ಕೆ ಅಂತ ಬಂದಿರ್ತಾರೆ. ಈ ರಾಜ್ಯದ ಸಂಸ್ಕೃತಿನ ಅಲ್ಲಿ ಬಿಂಬಿಸ್ಬೇಕು ಅಂತ ಅದು ಪ್ರತಿನಿಧಿಸುವಂಥ ಒಂದು ಅಗತ್ಯ ಆ ಸಮಯದಲ್ಲಿ ಉಂಟಾಗುತ್ತೆ. ಇಂಥದ್ದನ್ನೇ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ? ಪ್ರೋಟೋಕಾಲ್ ಅಂತಲೇ ಈಗ ವಿಶೇಷ ವ್ಯಕ್ತಿಗಳು ಬಂದಾಗ ಅಂತಹವ್ರಿಗೆ ನಾವು ದರ್ಶನ ಮಾಡಿಸ್ಬೇಕಾದ್ದು ನಮ್ಮ ಕರ್ತವ್ಯ. ರಾಜ್ಯ ಸರ್ಕಾರ ಅವ್ರನ್ನ ಮುಖ್ಯ ಅತಿಥಿಗಳು ಅಂತ ತೀರ್ಮಾನ ಮಾಡಿದಾಗ ಅಂಥವ್ರನ್ನ ನಾವು ಕರ್ಕೊಂಬರೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಇದಕ್ಕೋಸ್ಕರ ಒಂದು ತಂಡವನ್ನೇ ನಾವು ಅದಕ್ಕೆ ನೇಮಕಾತಿ ಮಾಡಿರ್ತೀವಿ. ಪ್ರೋಟೋಕಾಲ್ ತಂಡ ಅಂತಲೇ ನೇಮಕಾತಿ ಮಾಡಿರ್ತೀವಿ. ಅದಕ್ಕೊಂದು ಆಫೀಸು ಕೂಡ ಮಾಡಿರ್ತೀವಿ. ಯಾರೇ ವಿಶೇಷ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಅವರನ್ನು ಸಂಪರ್ಕಿಸಿದಲ್ಲಿ ಅವರು ಕರ್ಕೊಂಡು ಬಂದು ದೇವರ ದರ್ಶನ ಮಾಡಿಸಿ, ಸುಲಲಿತವಾಗಿ ದೇವರ ದರ್ಶನ ಮಾಡಿಸಿ ಅವ್ರಿಗೆ ಮಾಡಬೇಕಾದಂತಹ ಸನ್ಮಾನವನ್ನು ಮಾಡಿ ನಾವು ಕಳಿಸ್ಕೊಡ್ತೀವಿ. ಓಕೆ. ಸೊ ಇದಿಷ್ಟೂ ತಲಕಾಡಿನ ಸುಂದರವಾದ ನೆನಪುಗಳು. ಸೊ ಮೊದಲನೇ ಒಂದು ಭಾಗದ ಇದರಲ್ಲಿ ಸಂಪೂರ್ಣವಾಗಿ ತಲಕಾಡಿನ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನೇನಾದರೂ ತಲಕಾಡಿನ ನೆನಪುಗಳು ನಿಮಗಿದ್ರೆ? ತಲಕಾಡೊಂದು ಅಂತಂದ್ರೆ ನಾವು ಮರೆಯುವಂತಹ ಪ್ರದೇಶ ಅಲ್ಲ. ಅಲ್ಲೂ ಕೂಡ ನಾನು ಸುದೀರ್ಘವಾಗಿ 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿರೋದ್ರಿಂದ ಇಂದಿಗೂ ಕೂಡ ತಲಕಾಡು ಅಂದರೆ ನನಗೆ ಕಿವಿ ನಿಮಿರುತ್ತೆ. ನಾನು ಜನವರಿ 1ನೇ ತಾರೀಕು ಕರ್ತವ್ಯದ ಮೇಲೆ ಹಾಜರಾದ ತಕ್ಷಣವೇ ಜನವರಿ 8ಕ್ಕೆ ಒಂದು ಆದೇಶ ಬರುತ್ತೆ. ನಿಮಿಷಾಂಬ ದೇವಸ್ಥಾನವನ್ನು ಸರ್ಕಾರದ ವಶಕ್ಕೆ ನಾವು ಪಡೆದುಕೊಳ್ಳುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳಿ ಅಂತ ಬರುತ್ತೆ. ನಾವು ಜನವರಿ 15ನೇ ತಾರೀಕು, 14ನೇ ತಾರೀಕು ಲಕ್ಷದೀಪ ಆಗುತ್ತೆ. 15ನೇ ತಾರೀಕಿಗೆ ನಾವು ನಿಮಿಷಾಂಬ ದೇವಸ್ಥಾನವನ್ನು ನಮ್ಮ ಸರ್ಕಾರದ ಆಡಳಿತಕ್ಕೆ ನಾವು ನಮ್ಮ ಪಾಂಡವಪುರ ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಆ ದೇವಸ್ಥಾನವನ್ನು ನಮ್ಮ ಸರ್ಕಾರದ ವಶಕ್ಕೆ ನಾವು ಪಡೆದಿದ್ದೇವೆ. ಅದು ಆ ದೇವಸ್ಥಾನದ ನಂತರ ಪಡೆದುಕೊಂಡ ನಂತರ ಬಹಳಷ್ಟು ಸಾಹಸವನ್ನು ನಾವು ನೋಡ್ಬೋದು. ಯಾಕೆಂತಂದರೆ ಅವರು ಇಂದಿನ ನಿರ್ವಹಣೆ ಮಾಡ್ತಿದ್ದಂತಹ ಟ್ರಸ್ಟ್ನವರು ಪ್ರತಿಯೊಂದು ಹಂತದಲ್ಲೂ ನ್ಯಾಯಾಲಯ ಸಂಪರ್ಕಿಸಿದ್ದಾರೆ. ಪ್ರತಿಯೊಂದು ಕೂಡ ನಾವು ಕಟ್ಟೆಚ್ಚರವಾಗಿ ಇರಬೇಕಾಗಿತ್ತು.